ಗುಡ್ ನ್ಯೂಸ್. ಇನ್ನು 8 ದಿನಗಳಲ್ಲಿ ಬರಲಿದೆ ಅಕೌಂಟ್ಗೆ 2,000 ರೂಪಾಯಿ ಹಣ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ಅಪಪ್ರಚಾರ ಮಾಡಾಡಿಕೊಂಡು ಹೋಗ್ಲಿ, ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದೆ. ತಾಲೂಕು ಪಂಚಾಯಿತಿ ಮುಖಾಂತರ ಮಾಡೋದಕ್ಕೆ ತಡವಾಗಿದೆ. ನಮ್ಮ ಸರ್ಕಾರ ನಾವಾಗಲಿ ಹಣ ಬಿಡುಗಡೆ ಮಾಡ್ತೇವೆ, 8 ದಿನ ಅಂತ ಹೇಳಿದೆ. ಈಗಾಗಲೇ 2 ದಿನ ಆಗಿದೆ, ಇನ್ನು 8 ದಿನದಲ್ಲಿ ಹಣ ಬಿಡುಗಡೆ ಮಾಡ್ತೇನೆ ಅಂತ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಸೊ ಇಲ್ಲಿವರೆಗೂ ಹಣ ಬರದೇ ಇರೋದು ಸಹಜವಾಗಿ ಒಂದಷ್ಟು ಪ್ರಶ್ನೆಯನ್ನು ಹುಟ್ಟಾಕಿತ್ತು, ಜೊತೆಗೆ ಅಸಮಾಧಾನಕ್ಕೂ ಕೂಡ ಕಾರಣವಾಗಿತ್ತು. ಇದೇನಪ್ಪ ಇದು, ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಕೊಡಲೇ ಎಲ್ಲ, ಮೋಸ ಮಾಡ್ತಾ ಇದ್ದಾರೆ ಅಂತ. ಇದನ್ನು ರಾಜಕೀಯವಾಗಿ ಕೂಡ ಬಿಜೆಪಿಯವರು ಲಾಭ ಮಾಡ್ಕೊಂಡಿದೆ, ಸುಮ್ಮನೆ ಹೇಳ್ತಾರೆ ಅಂತ ಎಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಹಾಗೇನಿಲ್ಲ, ನಾವು 8 ದಿನದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ 2 ದಿನ ಕಳೆದಿದೆ, ಇನ್ನು 8 ದಿನದಲ್ಲಿ ಕೊಡ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರೇ ಮಾತಾಡಿದ್ದಾರೆ. ಸೊ ಈ ಮುಖಾಂತರವಾಗಿ ಹೆಣ್ಮಕ್ಳು ಖುಷಿಲಿ ಇರ್ಬೋದು, ಇನ್ನೊಂದು 8 ದಿನದಲ್ಲಿ ಹಣ ಬರುತ್ತೆ, 2,000 ರೂಪಾಯಿ ಅಕೌಂಟಿಗೆ ಬಂದು ಬೀಳುತ್ತೆ ಅಂತ. ರಾಜ್ಯದ ಬಗ್ಗೆ ಮಾತನಾಡ್ತೀವಿ, ನಾವೆಲ್ಲರೂ ಮೊದಲು ಭಾರತೀಯ ಅರೆಸ್ಟ್ ಮಾಡಿ ಅಂತಾನೆ ನಾನು ಡೈರೆಕ್ಷನ್ ಅವತ್ತನೇ ಕೊಟ್ಟಿದ್ದೀನಿ. ಅದರ ಜೊತೆಯಲ್ಲಿ ಇವತ್ತು ಎಲ್ಲರೂ ನಾವು ಸ್ವರಾಜ್ಯದ ಬಗ್ಗೆ ಮಾತನಾಡ್ತೀವಿ, ನಾವೆಲ್ಲರೂ ಮೊದಲು ಭಾರತೀಯರು. ಪುಂಡರು ಬಂದು ಈ ಒಂದು ಭಾಷಾ ವಿವಾದವನ್ನ ಎಳೆದುಕೊಂಡು ರಾಜಕಾರಣದ ಬೇಳೆನ